ಅಜ್ಜಿ ತಾತ ಜೊತೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಇಯನ್ನ. ಬಾಲ್ಕನಿಯಲ್ಲಿ ಕುತ್ಕೊಂಡು ಎಲ್ಲ ಆರೆಂಜ್ ಸುಲ್ಕೊಂಡು ಕುತ್ಕೊಂಡಿದ್ದಾಳೆ. ಅತ್ತೆ ಮಾವ ಬಂದರೆ ಅವಳು ನನ್ನ ಜೊತೆ ಅಂತೂ ಬರೋದೇ ಇಲ್ಲ. ನನಗಂತೂ ಫುಲ್ ಟೈಮ್ ಸಿಕ್ಬಿಡುತ್ತೆ. ಆರಾಮಾಗಿ ಅವಳು ಅಜ್ಜಿ ತಾತ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಸಿಂಪಲ್ಲಾಗಿ ಸ್ಯಾಲಡ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಹೆಲ್ದಿ ಚೆನ್ನಾಗಿತ್ತು. ನಂಗೆ ಅತ್ತೆ ಮಾವಗೂ ಕೂಡ ಇಷ್ಟ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಟೀ ಕೂಡ ಮಾಡಿಕೊಂಡೆ. ಚೆನ್ನಾಗಿತ್ತು ಟೀ ಪೌಡರ್ ಆ್ಯಕ್ಚುಲಿ ತರಿಸಿದ್ದು. ತುಂಬ ದಿನದಿಂದ ಅಷ್ಟೊಂದು ಸೆಟ್ ಆಗ್ತಾ ಇರಲಿಲ್ಲ. ಬಟ್ ಅದು ತಿನ್ಕೊಂಡು ಮಧ್ಯಾಹ್ನಕ್ಕೆ ಇಯನ್ನಿಗೆ ದೋಸೆ ಇಟ್ಟಿತ್ತಲ್ವ ಅದಕ್ಕೇನೆ ಚೀಸ್‌ದೆಲ್ಲ ತುರಿದ್ಬಿಟ್ಟು ಮಾಡಿಕೊಟ್ಟಿದ್ದೆ. ತಿನ್ಕೊಂಡು ಆಟ ಆಡ್ಕೊಂಡಿದ್ಲು. ಹಾಗೆ ನಮಗೆ ಪಲಾವ್ ಮಾಡಿಕೊಂಡೆ. ಪಲಾವ್ ಅವಳು ಒಂದೊಂದು ಸರಿ ತಿಂತಾಳೆ, ಒಂದೊಂದು ಸರಿ ತಿನ್ನಲ್ಲ. ಸೊ ಅವಳಿಗೆ ದೋಸೆ ಇದ್ಬಿಟ್ರೆ ಬೇರೆ ಯಾವುದು ಬೇಡ, ದೋಸೆನೇ ಬೇಕು ಆ ಥರ. ಸೊ ಹಾಗೆ ಸೊಪ್ಪೆಲ್ಲ ಇತ್ತು, ಬಿಡಿಸಿಡಕ್ಕಿತ್ತು. ಮತ್ತು ಈ ಪಲಾವ್ ಕೂಡ ತುಂಬ ಸಿಂಪಲ್ಲಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಊಟ ಕೂಡ ಎಲ್ಲರೂ ಮುಗಿಸ್ಕೊಂಡ್ವಿ. ಹಾಗೆ ಕಿರಣ್‌ನ ಕರ್ಕೊಂಬರೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಅವರೇನಾದರೂ ಮನೇಲಿ ವರ್ಕ್ ಮಾಡ್ತಾ ಇದ್ದರೆ ಅವರು ಬರೋದೇ ಇಲ್ಲ ರೂಮ್ ಬಿಟ್ಟು. ಸೊ ಅದಕ್ಕೆ ಇಯನ್ನ ಹೋಗಿ ಕರ್ಕೊಂಬರ್ತಾ ಇದ್ಲು. ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.